ಎಸ್, ನಾನು ಡಾಕ್ಟರ್ ಪವನ್ ಅವರನ್ನು ಇದೇ ಪ್ರಶ್ನೆ ಕೇಳ್ತೀನಿ. ಡಾಕ್ಟರ್ ಪವನ್ ಅವರೇ, ಹೋಪ್ ಫಾರ್ ದ ಬೆಸ್ಟ್, ಪ್ರಿಪೇರ್ ಫಾರ್ ದ ವರ್ಸ್ಟ್ ಅಂತ ಹೇಳ್ತಾರೆ. ಅದಕ್ಕಾಗಿ ಸಿದ್ಧತೆಯನ್ನು ರಾಜ್ಯ ಸರ್ಕಾರ ಮಾಡಿಕೊಳ್ತಾ ಇದೆ. ಸಿದ್ಧತೆ ಶುರುವಾಯಿತು ಅಂದ ತಕ್ಷಣ ಜನರಲ್ಲ ಆತಂಕ ಶುರುವಾಗುತ್ತೆ. ಏನೋ ಒಂದು ಆಗ್ತಿದೆ, ಏನೋ ಒಂದು ಸಮಸ್ಯೆ ಸೃಷ್ಟಿಯಾಗ್ತಿದೆ ಅಂತ. ಅವ್ರ ಸಿದ್ಧತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಮಾಡಿಕೊಂಡ್ರೂ ಕೂಡ ಜನರಿಗೆ ಒಂದು ಆತಂಕ ಸೃಷ್ಟಿಯಾಗುತ್ತೆ. ಏನು ಹೇಳ್ತೀರಿ? ಎಬೋಲಾ ಎಷ್ಟು ಸೀರಿಯಸ್ಸು ಭಾರತದ ಪಾಲಿಗೆ? ನೋಡಿ, ಮೊದಲು ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮಗೆ ಏನಿದೆ ಎಬೋಲಾ ಈ ವೈರಸ್ ಇದು ಕಾಣಿಸ್ಕೊತಾ ಇದೆ. ಯೂಶಲಿ ಪ್ರತಿ ವರ್ಷನೂ ಕೂಡ ಈ ಆಫ್ರಿಕಾ ಖಂಡದಲ್ಲಿ ಕಾಣಿಸ್ಕೊಳ್ಳುತ್ತೆ. ಈಗ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿದೆ, ಸೂಡಾನ್ ಇದೆ, ಹಾಗೆ ಸುಮಾರು ದೇಶಗಳಲ್ಲಿ ಅಲ್ಲಿ ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಯಾಕಂದ್ರೆ ಅಲ್ಲಿ ಪ್ರತಿ ವರ್ಷ ಕಾಣಿಸ್ಕೊಳ್ಳೋಕ್ಕೂ ಒಂದು ರೀಸನ್ ಇದೆ. ಅಲ್ಲಿ ಈ ಹಂಟಿಂಗ್ ಮಾಡ್ತಾರಲ್ಲ, ಬೇಟೆ ಮಾಡ್ತಾರೆ, ಬುಷ್ ಮೀಟ್ ಅಂತ ಹೇಳ್ತಾರೆ. ಅಂದ್ರೆ ಈ ಕಾಡು ಪ್ರಾಣಿಗಳನ್ನ ಹಂಟ್ ಮಾಡಿ ತಿನ್ನೋದು ಅಲ್ಲಿ ಸರ್ವೇ ಸಾಮಾನ್ಯ. ಯಾಕಂದ್ರೆ ತುಂಬಾ ಬಡ ದೇಶಗಳು ಜಾಸ್ತಿ ಇದಾವೆ, ಎಕನಾಮಿಕಲಿ ಏನು ಮುಂದುವರೆದಿಲ್ಲ. ಈಗಾಗ್ಲೇ ಇವರು ತಾಂಬ್ಲೆ ಅವರು ಹೇಳ್ದಾಗೆ ಅಲ್ಲಿ ಯಾವಾಗ್ಲೂ ವಾರ್ ರಿಡನ್, ಯಾವಾಗ್ಲೂ ಜಗಳ, ರೆವಲ್ಯೂಷನ್ಗಳು ಇದ್ರಲ್ಲೇ ಇರ್ತಾರೆ. ಸೊ ಜನ ತುಂಬಾ ಪಾವರ್ಟಿ ಲೈನ್ ಗಿಂತ ತುಂಬಾ ಕೆಳಗಡೆ ಇರೋರು ತುಂಬಾ ಜಾಸ್ತಿ. ಸೊ ಹಾಗಾಗಿ ಈ ಹಂಟ್ ಮಾಡಿ ಈ ಪ್ರಾಣಿ ಮಾಂಸಗಳನ್ನ ತಿನ್ನುವಂಥದ್ದು ತುಂಬಾ ಜಾಸ್ತಿ. ಆಮೇಲೆ ಈ ಎಬೋಲಾ ವೈರಸ್ ಅನ್ನೋದು ಈ ಫ್ರೂಟ್ ಬ್ಯಾಟ್ಸ್ ಅಂತ ಹೇಳ್ತೀವಿ, ಬಾವಲಿಗಳು. ಸೊ ಇದು ಪೋಸ್ಟ್ ಆಗಿರುತ್ತೆ. ಸೊ ಇದು ಈ ಎಬೋಲಾ ವೈರಸ್ ನ ಕ್ಯಾರಿ ಮಾಡುತ್ತೆ. ಅವಕ್ಕೆ ಎಬೋಲಾ ಅಂಟ್ಕೊಳ್ಳಲ್ಲ, ಆದ್ರೆ ಯಾರು ಅದನ್ನ ಸೇವಿಸ್ತಾರಲ್ಲ, ಸೊ ಅಂತವರಿಗೆ ಈ ಎಬೋಲಾ ಇದು ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ಇದು ಆ ಪ್ರಾಣಿ ಮಾಂಸ ತಿನ್ನೋದ್ರಿಂದ ಮನುಷ್ಯರಿಗೆ ಬರುತ್ತೆ. ಈ ಮನುಷ್ಯರಿಂದ ಮನುಷ್ಯರಿಗೆ ಕೂಡ ಇದು ಏರ್ ಡ್ರಾಪ್ಲೆಟ್ಸ್ ಅಲ್ಲಿ ಹರಡೋದಿಲ್ಲ. ಸೊ ಹಾಗಾಗಿ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಆದ್ರೆ ಯಾರಿಗ್ ಬರುತ್ತೆ? ಈ ಬಾಡಿ ಫ್ಲೂಯಿಡ್ಸ್ ಅಥವಾ ಬ್ಲಡ್ ಅಥವಾ ಬೇರೆ ಇನ್ನೇನಾದ್ರೂ ಕಾಂಟ್ಯಾಕ್ಟ್ ಬಂದಾಗ, ಇನ್ನೊಬ್ಬರ ದೇಹಕ್ಕೆ ಅದು ಹೊಕ್ಕಾಗ ಮಾತ್ರ ಅದು ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದನ್ನ ನಾವು ಎಪಿಡೆಮಿಕ್ ಡಿಸೀಸ್ ಅಂತ ಹೇಳ್ತೀವಿ. ಅಂದ್ರೆ ಯಾವುದೋ ಒಂದು ಭಾಗದಲ್ಲಿ ಮಾತ್ರ ಇದು ಉಳ್ಕೊಳ್ಳುತ್ತೆ. ಈಗ ನೋಡಿ, ಆಫ್ರಿಕಾದಲ್ಲಿದ್ರೆ ಪ್ರತಿ ವರ್ಷ ಆಫ್ರಿಕಾದಲ್ಲಿ ಅಲ್ಲೇ ಕಾಣಿಸ್ಕೊಳ್ಳುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಟ್ರಾವೆಲ್ ಇವೆಲ್ಲ ತುಂಬಾ ಜಾಸ್ತಿ ಆಗಿರೋದ್ರಿಂದ ಈಗ ಇಂಟರ್ನ್ಯಾಷನಲ್ ಟ್ರಾವೆಲ್ ಅಲ್ಲಿ ಸಾಕಷ್ಟು ಜನ ಈಗ ಆಫ್ರಿಕಾ ಇಂದ ಬೇರೆ ಬೇರೆ ದೇಶಗಳಿಗೆಲ್ಲ ಟ್ರಾವೆಲ್ ಮಾಡ್ತಾರೆ. ಸೊ ಹಾಗಾಗಿರೋದ್ರಿಂದ ಯಾರಾದ್ರೂ ಈಗ ಎಬೋಲಾ ವೈರಸ್ ಅನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಬೇರೆ ದೇಶಗಳಿಗೂ ಅದನ್ನ ತೆಗೆದುಕೊಂಡು ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಇಡೀ ದೇಶದಲ್ಲಿ ಎಲ್ಲರೂ ಕೂಡ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಕ್ವಾರಂಟೈನ್ ಮಾಡಿದ್ರೆ ಸಾಕು. ಅಂದ್ರೆ ಯಾರ್ಯಾರು ಈ ಅಫೆಕ್ಟೆಡ್ ಏರಿಯಾಗಳಿಂದ ಬೇರೆ ಕಡೆ ಹೋಗ್ತಿದ್ದಾರೆ, ಸೊ ಅವರನ್ನ ಸ್ಕ್ರೀನಿಂಗ್ ಮಾಡಿ, ಕ್ವಾರಂಟೈನ್ ಮಾಡಿ, ಎಬೋಲಾ ವೈರಸ್ ಇದೆಯೋ ಇಲ್ವೋ ಅಂತ ನೋಡ್ಬೇಕಾಗುತ್ತೆ. ಇಲ್ಲಿ ಇನ್ನೊಂದು ನಾವು ಎಚ್ಚೆತ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ಈಗ ಎಬೋಲಾ ವೈರಸ್ ಕಾಂಟ್ಯಾಕ್ಟ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ಡಿಸೀಸ್ ಕಾಣಿಸ್ಕೊಳ್ಳೋದಿಲ್ಲ. ಸೊ ಇದು ಕಾಣಿಸ್ಕೊಳ್ಳೋದಕ್ಕೆ ಇನ್ಕ್ಯುಬೇಷನ್ ಪೀರಿಯಡ್ ಇದೆ. ಯೂಶಲಿ 2 to 21 ಡೇಸ್ ಆಗುತ್ತೆ. ಅಂದ್ರೆ 3 ವಾರಗಳ ಕಾಲ ಗೊತ್ತೇ ಆಗೋದಿಲ್ಲ, ಯಾವಾಗ ಬೇಕಾದ್ರೂ ಬರ್ಬೋದು. ಸೊ ಹಾಗಾಗಿ ಈಗ ಬರ್ತಾ ಇರ್ತಕ್ಕಂಥವ್ರು ನಾರ್ಮಲ್ ಆಗೇ ಕಾಣಿಸ್ತಾರೆ. ಸೊ ಆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋದಕ್ಕೆ ತುಂಬಾ ಟೈಮ್ ಬೇಕಾಗೋದ್ರಿಂದ ಮಿಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಯಾರ್ಯಾರು ಈ ಡಿಸೀಸ್ ಅನ್ನ ಕಾಂಟ್ಯಾಕ್ಟ್ ಮಾಡ್ಕೋತಾರೆ, ಸೊ ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ, ಸೊ ಅಂತವ್ರನ್ನ ಕ್ವಾರಂಟೈನ್ ಮಾಡಿ ಒಂದ್ಸಲ ಚೆಕ್ ಮಾಡಿ ಎಬೋಲಾ ವೈರಸ್ ಇದೆ. ಡಾಕ್ಟರ್ ಪವನ್ ಅವರು, ಇದನ್ನ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ಎಬೋಲಾ ವೈರಸ್ ನಮ್ಮ ದೇಹವನ್ನು ಪ್ರವೇಶಿಸಿದ ನಂತರ ಸಿಂಪ್ಟಮ್ ಡೆವಲಪ್ ಆಗೋದಕ್ಕೆ 20 ರಿಂದ 21 ದಿನ ಬೇಕು. ನಾನು ಕೆಮ್ಮಬೇಕು ಅಥವಾ ನನಗೇನೋ ಅದರ ಸಿಂಪ್ಟಮ್ಸ್ ಕಾಣಿಸಿಕೊಳ್ಬೇಕು ಅಂತಂದ್ರೆ 20 ರಿಂದ 21 ದಿನ ಬೇಕು. ಹೌದು, ಅಂದ್ರೆ 2 ರಿಂದ 21 ದಿನದಲ್ಲಿ ಯಾವಾಗ ಬೇಕಾದ್ರೂ ಬರ್ಬೋದು. ಸೊ ಅದು ಈಗ ನಿಮ್ಗೆ ತುಂಬಾ ಸೀರಿಯಸ್ ಆಗಿ ಏನು ಕಾಣಿಸ್ಕೊಳ್ಳೋದಿಲ್ಲ. ಈ ಎಬೋಲಾ ವೈರಸ್ ಸಿಂಪ್ಟಮ್ಸ್ ಏನಂದ್ರೆ, ನಾವು ಕಾಮನ್ ಆಗಿ ಏನ್ ಫ್ಲೂ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ನಾರ್ಮಲ್ ಆಗಿರ್ತಕ್ಕಂಥ ವೈರಲ್ ಫೀವರ್ ಸಿಂಪ್ಟಮ್ಸ್ ಗಳೇ ಇರುತ್ತೆ. ನಾರ್ಮಲ್ ಆಗಿ ಬರ್ತಕ್ಕಂಥ ಈ ಕೆಮ್ಮು, ನೆಗಡಿ, ಮೈಕೈ ನೋವು, ಗಂಟ್ಲು ನೋವು, ಗಂಟ್ಲು ಕೆರೆತ, ಹಾಗೆ ಜ್ವರ ಜಾಸ್ತಿ ಕಾಣಿಸ್ಕೊಳ್ಳೋದು, ಬಿಟ್ಟು ಬಿಟ್ಟು ಬರ್ತಕ್ಕಂಥದ್ದು, ಜಾಯಿಂಟ್ ಪೇನ್ಗಳು, ಹಾಗೆ ಮಸಲ್ ಕ್ಯಾಚ್ ಆಗ್ತಕ್ಕಂಥದ್ದು, ಮಸಲ್ ಪೇನ್ ಆಗ್ತಕ್ಕಂಥದ್ದು. ಇದಾದ್ಮೇಲೆ ಹೊಟ್ಟೆ ನೋವು, ವಾಂತಿ, ಲೂಸ್ ಮೋಷನ್ಸ್, ಸೊ ಇವೆಲ್ಲ ಶುರುವಾಗುತ್ತೆ. ತುಂಬಾ ಎಲ್ಲೋ ಕೆಲವರಿಗೆ ಮಾತ್ರ ರ್ಯಾಷಸ್, ಅಂದ್ರೆ ಮೈ ಮೇಲೆ ಕೆಂಪು ಕೆಂಪು ಗುಳ್ಳೆಗಳು ಬರ್ತಕ್ಕಂಥದ್ದು, ಅಂದ್ರೆ ಹೆಮೊರೇಜಿಕ್ ಫೀವರ್ ಅಂತ ಹೇಳ್ತೀವಿ. ಈ ರ್ಯಾಷಸ್ ಬರ್ತಕ್ಕಂಥದ್ದು ಹಾಗೂ ವಾಮಿಟಿಂಗ್ ತುಂಬಾ ಸಿವಿಯರ್ ಆದಾಗ ಯೂಶಲಿ ಕೆಲವು ಸಲ ಏನಾಗುತ್ತೆ, ಬ್ರೈನ್ಗೂ ಎಫೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ, ಲಿವರ್ಗೂ ಎಫೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ, ಹಾಗೆ ಕಿಡ್ನಿ ಫೇಲ್ಯೂರ್ ಕೂಡ ಆಗುವಂತ ಚಾನ್ಸಸ್ ಇರುತ್ತೆ. ಯೂಶಲಿ ನಾವು ಸಾಮಾನ್ಯವಾಗಿ ನೋಡೋದು ಏನಂದ್ರೆ, ಎಬೋಲಾ ವೈರಸ್ ಅಲ್ಲಿ ಡೆತ್ ಆಗೋದು ಹೈಪೋವಲೆಮಿಕ್ ಶಾಕ್ ಅಂತ ಹೇಳ್ತೀವಿ. ಅಂದ್ರೆ ದೇಹದಲ್ಲಿ ನೀರಿನ ಅಂಶ ತುಂಬಾ ಕಮ್ಮಿ ಆಗಿ ಆಮೇಲೆ ಡೆತ್ ಆಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಅದರಲ್ಲಿ ಈಗ ಆಫ್ರಿಕಾದಲ್ಲಿ ನಾನು ಮೊದಲೇ ಹೇಳಿದಾಗೆ ತುಂಬಾ ಬಡ ದೇಶಗಳು ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಈ ಸಿಂಪ್ಟಮ್ಸ್ ಬಂದ್ಮೇಲೆ ಕೂಡ ಯಾರು ಟ್ರೀಟ್ಮೆಂಟ್ ತಗೊಳ್ಳೋದಿಲ್ಲ. ಅಂದ್ರೆ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟೇ ಸಿಗೋಲ್ಲ. ಸೊ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ತೆಗೆದುಕೊಂಡ್ರೆ ಸಾಕು, IV ಫ್ಲೂಯಿಡ್ಸ್ ತೆಗೆದುಕೊಂಡ್ರೆ ಸಾಕು, ಚೆನ್ನಾಗಿ ORS ಕುಡಿದ್ರೆ ಸಾಕು. ಸೊ ಅಲ್ಲಿ ಕೂಡ ಎಷ್ಟೋ ಜನಗಳಿಗೆ ಅದರ
ಒಂದು ಲಭ್ಯತೆ ಇರೋದಿಲ್ಲ. ಸೊ ಹಾಗಾಗಿ ಇವರು ಸಿಂಪ್ಟಮ್ಸ್ ಬಂದ್ಮೇಲೆ ಕೂಡ ಅವರು ಟ್ರೀಟ್ಮೆಂಟ್ ಲೇಟ್ ಆಗುತ್ತೆ. ಆ ವಿಚಾರಕ್ಕೆ ಬರ್ತೀನಿ ನಾನು. ಆ ಡೆತ್ ರೇಟ್ನ ವಿಚಾರದಲ್ಲಿ ಒಂದು ಆತಂಕ ಇದೆ, ಅದ್ರ ಬಗ್ಗೆ ನಾನು ನಿಮ್ಮ ಹತ್ರ ಮಾತನಾಡ್ತೀನಿ. ದಾಮ್ಲೆ ಅವರನ್ನು ಕೇಳಬೇಕು. ಈಗ ಸಿಂಪ್ಟಮ್ಸ್ ಡೆವಲಪ್ ಆಗೋದಕ್ಕೆ ದಿನಗಳು ಬೇಕು ಅಂತ ಹೇಳಿದರು. ಪ್ರಶ್ನೆ ಎಲ್ಲಿ ಬರುತ್ತೆ ಅಂತಂದರೆ, ಆ ಸಿಂಪ್ಟಮ್ಸ್ ಡಾಕ್ಟರ್ ಪವನ್ ಹೇಳಿದರು, ಸಾಮಾನ್ಯ ಜ್ವರದಲ್ಲೂ ಕೂಡ ಅದೇ ಸಿಂಪ್ಟಮ್ಸ್ ಇದೆ, ನಾನು ಫೈಂಡ್ ಔಟ್ ಮಾಡೋದು ಹೆಂಗೆ? ಅಲ್ಲ, ವೈರಲ್ ಇನ್ಫೆಕ್ಷನ್, ನೀವು ಕೊರೋನಾ ಆಗಲಿ ಎಬೋಲಾ ಇರಲಿ ಯಾವುದೇ ಇನ್ಫೆಕ್ಷನ್ ಬಂದರೂ ಒಂದೇ ರೀತಿ ಸಿಂಪ್ಟಮ್ ಬರೋದು. ಬಟ್ ಫೈಂಡ್ ಔಟ್ ಮಾಡೋದು ಹೆಂಗೆ? ಫೈಂಡ್ ದಿಸ್ ಔಟ್ ಇಸ್ ಎಬೋಲಾ. ಹಾಂ, ಸೊ ಯು ಹ್ಯಾವ್ ಟು ಕನ್ಫರ್ಮ್ ಇಟ್ ಥ್ರೂ ಬ್ಲಡ್ ಟೆಸ್ಟ್. ಬ್ಲಡ್ ಟೆಸ್ಟ್ ಇದೆ ಅದಕ್ಕೆ, ಸ್ಪೆಸಿಫಿಕಲಿ ಎಬೋಲಾಗೆ ಬ್ಲಡ್ ಟೆಸ್ಟ್ ಇದೆ. ಅದು ಒಂದು ಇನ್ನೊಂದು ಆತಂಕದ ವಿಷಯ. ಫಾರ್ ಎಕ್ಸಾಂಪಲ್, ಇಂಡಿಯಾದಲ್ಲಿ ನಾವು ಯಾರಿಗಾದರೂ ಕೆಮ್ಮು, ಜ್ವರ, ನೆಗಡಿ, ಆಮೇಲೆ ಮೈಕೈ ನೋವು ಇದ್ದರೆ ಎಬೋಲಾ ಟೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಇಲ್ಲಿ ಇರೋ ಕಾಮನ್ ಇದು ಟೆಸ್ಟ್ ಮಾಡೋಕ್ಕೆ ಹೋಗ್ತಾರೆ. ಅದಕ್ಕೆ ಸರ್ಕಾರ ಏನು ಮಾಡುತ್ತೆ ಅಂದರೆ, ಎಸ್ಪೆಷಲಿ ಆಫ್ರಿಕಾದ ಅವರ ಜೊತೆಗೆ ಸಂಪರ್ಕ ಇರುವಂಥದ್ದು, ನೀವು ಆಫ್ರಿಕಾಗೆ ಟ್ರಾವೆಲ್ ಮಾಡಿದರೆ ಅಥವಾ ಆಫ್ರಿಕನ್ಸ್ ಅಲ್ಲಿಂದ ಬಂದವ್ರ ಜೊತೆ ಸಂಪರ್ಕ ಇದ್ದರೆ, ನಾನು ಹೇಳ್ದಂಗೆ 3 ಲಕ್ಷ ಜನ ಬರ್ತಾರೆ ಆಫ್ರಿಕಾ ಮತ್ತು ಇಂಡಿಯಾದ ನಡುವೆ ವರ್ಷಕ್ಕೆ. ಸೊ ಅವರಿಗೆ ಸ್ಪೆಸಿಫಿಕಲಿ ಆ ಟೆಸ್ಟ್ ಮಾಡ್ಬೋದು, ಇಲ್ಲಾಂದರೆ ಟೆಸ್ಟ್ ಮಾಡಲ್ಲ. ಬಟ್ ಈವನ್ ಆಫ್ರಿಕಾದ ನೀವು ಕಾಂಗೋ ಅಂತ ಹೇಳೋ ದೇಶ ದೊಡ್ಡ ದೇಶ, ಆ್ಯಕ್ಚುಲಿ ತುಂಬ ದೊಡ್ಡ ದೇಶ. ಅದರ ಸುತ್ತ 5-6 ದೇಶಗಳಿವೆ, ಇನ್ಕ್ಲೂಡಿಂಗ್ ನೈಜೀರಿಯಾ, ತುಂಬ ದೇಶಗಳಿವೆ. ಆ ದೇಶಗಳಲ್ಲಿ ಇರೋದು ಬರೀ 2%. 98% ಎಬೋಲಾ ಇರೋದು ಇದು ಕಾಂಗೋದಲ್ಲಿ ಮಾತ್ರ. ಕಾಂಗೋ ಕೂಡ 2 ಕಾಂಗೋಗಳು ದೇಶಗಳಿವೆ, ರಿಪಬ್ಲಿಕ್ ಆಫ್ ಕಾಂಗೋ ಮತ್ತು ಕಾಂಗೋ. ಸೊ ಅದರಲ್ಲೂ ಕೂಡ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಮಾತ್ರ 98% ಈ ಕಾಯಿಲೆ ಇರೋದು. ಯಾಕಂದರೆ ಅದು ತುಂಬ ಒಂಥರ ಫಾರೆಸ್ಟ್ ಡ್ವೆಲ್ಡ್ ಕಂಟ್ರಿ, ತುಂಬ ಒಳ್ಳೆ ದೇಶ ಅದು. ನಾನು ಹೋಗಿದ್ದೀನಿ. ಗ್ರೀನ್ ಆಗಿರುತ್ತೆ, ತುಂಬ ಫಾರೆಸ್ಟ್ ಇರುತ್ತೆ. ಸೊ ಅಲ್ಲಿ ಫಾರೆಸ್ಟ್ ಜೊತೆನೇ ಜನ ಇರ್ತಾರೆ. ಡಾಕ್ಟರ್ ಪವನ್ ಹೇಳ್ದಂಗೆ ಹಸಿ ಮಾಂಸ ತಿನ್ನೋದು, ಫ್ರೂಟ್ ಬ್ಯಾಟ್ ಅಂದರೆ, ನೀವು ಬೆಂಗಳೂರಲ್ಲೂ ಫ್ರೂಟ್ ಬ್ಯಾಟ್ ತುಂಬ ಇದೆ. ನೀವು ಚೆರಿ ಅಂತ ಹೇಳುವ ಫ್ರೂಟಿನ ನೋಡಿದರೆ ಸಾಯಂಕಾಲ ಚಿಕ್ಕ ಒಂಥರ ಬಾವಲಿ ಬಂದು ಓಡಾಡ್ತಾ ಇರುತ್ತೆ. ಒಂದಿರಲ್ಲ, ಯೂಶ್ವಲಿ 10-15 ಬಾವಲಿಗಳು ಓಡಾಡ್ತಾ ಇರುತ್ತೆ. ದಟ್ ಈಸ್ ಫ್ರೂಟ್ ಬ್ಯಾಟ್ ಆ್ಯಕ್ಚುಲಿ. ಈ ಫ್ರೂಟ್ ಬ್ಯಾಟಿಗೆ ಎಬೋಲಾ ವೈರಸ್ ಬಂದರೆ ಅದಕ್ಕೆ ಏನೂ ಆಗಲ್ಲ. ಪವನ್ ಡಾಕ್ಟ್ರು ಆಲ್ರೆಡಿ ಹೇಳಿದರು. ಸೊ ಅದಕ್ಕೆ ಕಾಯಿಲೆ ಬರಲ್ಲ, ಅದು ಕ್ಯಾರಿಯರ್ ಅಂತೀವಿ ನಾವು. ಸ್ಪ್ರೆಡ್ ಮಾಡುತ್ತೆ. ಅದು ಸ್ಪ್ರೆಡ್ ಅಂದರೆ ಬೆಂಗಳೂರಲ್ಲಿ ಫ್ರೂಟ್ ಬ್ಯಾಟ್ ತಿನ್ನೋರು ಇಲ್ಲ, ಆಫ್ರಿಕಾದಲ್ಲಿ ತಿಂತಾರೆ. ಸೊ ಅದರ ಮಾಂಸ ಸೇವನೆ ಮಾಡಿದರೆ ಅದರ ಮಾಂಸನೂ ಹಸಿ ಮಾಂಸ ಸೇವನೆ ಮಾಡಿದರೆ, ಅಥವಾ ಮಾಂಸ ಬೇಯಿಸುವ ಮುಂಚೆ ನೀವು ಕೈಯಲ್ಲಿ ಹ್ಯಾಂಡಲ್ ಮಾಡಿ ಏನಾದರೂ ಕಣ್ಣಿಗೆ, ಬಾಯಿಗೆ, ಮೂಗಿಗೆ, ಎನಿವೇರ್ ಫ್ಲೂಯಿಡ್ಸ್ ಹೋದರೆ ನಿಮಗೆ ಕಾಯಿಲೆ ಬರೋ ಸಾಧ್ಯತೆ ಜಾಸ್ತಿ. ಸೊ ಫ್ರೂಟ್ ಬ್ಯಾಟ್ ಆ್ಯಂಡ್ ಪಿಗ್ಸ್, ಹಂದಿಗೆ ಇಷ್ಟವರೆಗೆ ಈ ಎಬೋಲಾ ಅಂತ ಹೇಳುವ ವೈರಸ್ಸು ಝೋನಿಕ್ ಟ್ರಾನ್ಸ್ಮಿಷನ್ ಅಂತ ಹೇಳಿದ್ವಿ. ಟ್ರಾನ್ಸ್ಮಿಷನ್ ಅಂದರೆ ಮನುಷ್ಯನಿಂದ ಮನುಷ್ಯನಿಗೆ ಅಂದರೆ ತುಂಬ ಈಸಿ ಈಗ ಮಲೇರಿಯಾ ಆಗಲಿ ಅಥವಾ ನಮ್ಮ ಇನ್ಫ್ಲೂಯೆನ್ಸಾ, ಕಾಮನ್ ಇನ್ಫೆಕ್ಷನ್ಸ್ ಮನುಷ್ಯನಿಂದ ಮನುಷ್ಯನಿಗೆ ತುಂಬ ಈಸಿ. ಯಾಕಂದರೆ ಮೋಸ್ಟ್ಲಿ ನಮ್ಮ ಉಸಿರಾಟದಿಂದ ಇನ್ಫೆಕ್ಷನ್ ಬರ್ಬೋದು. ಆದರೆ ಪ್ರಾಣಿಯಿಂದ ಮನುಷ್ಯನಿಗೆ ಬರಬೇಕು ಅಂತಂದರೆ ಪ್ರಾಣಿಯ ಜೊತೆ ಸಂಪರ್ಕ ಇರಬೇಕಾಗುತ್ತೆ. ಪ್ರಾಣಿಯ ಜೊತೆ ಸಂಪರ್ಕ, ಒಂದು ಪ್ರಾಣಿಯನ್ನು ತಿನ್ನೋದು ಅಥವಾ ಪ್ರಾಣಿಯನ್ನು ಸ್ಲಾಟರ್ ಮಾಡಿ ಅದನ್ನು ಮಾಂಸ ಅದನ್ನು ಸೇಲ್ ಮಾಡೋದು, ಆ ರೀತಿ ಇರೋದರಲ್ಲಿ ಹಂದಿಯಿಂದ ಇದು ಎಬೋಲಾ ವೈರಸ್ ಬಂದಿದೆ. ಬೈ ದ ವೇ, ಎಬೋಲಾ ಅಂತ ಹೇಳಿರೋ ಒಂದು ನದಿಯ ಹೆಸರು. ಕಾಂಗೋ ದೇಶದ ಕಾಂಗೋ ಹೆಸರೇ ಅದರ ನದಿಯಿಂದಾಗಿ. ಸುಂದರವಾದಂತಹ ಒಂದು ದೊಡ್ಡ ನದಿ, ಅದಕ್ಕೆ 7 ಉಪನದಿಗಳಿವೆ. ಅದರಲ್ಲಿ ಒಂದು ಉಪನದಿ ಎಬೋಲಾ, ಅಲ್ಲಿ ಶುರುವಾಗಿರೋದು ಆ ಕಾಡಲ್ಲಿ. ಅದರಿಂದ ಅದಕ್ಕೆ ಎಬೋಲಾ ವೈರಸ್ ಅಂತ ಹೆಸರು ಬಂದಿರೋದು. ಸೊ ನಾವು ಆ ರೀತಿ ಆಹಾರ ಪದ್ಧತಿ ಇಲ್ಲದೇ ಇರೋದ್ರಿಂದ ನಮಗೆ ಬರುವ ಸಾಧ್ಯತೆ ಕಮ್ಮಿ. ಸರ್, ಜನರಿಂದ ಜನರಿಗೆ ಸ್ಪ್ರೆಡ್ ಆಗೋದು ತುಂಬ ಕಷ್ಟ. ಕಡಿಮೆ ಅಲ್ಲ. ಎಬೋಲಾ ಬಂದಿದ್ರೆ 99% ಜನರಿಂದ ಜನರಿಗೆ ಸ್ಪ್ರೆಡ್ ಆಗಿರೋದು. ಅಂದ್ರೆ ಈಗ ಒಬ್ಬ ಎಬೋಲಾ ಪೀಡಿತ ಸೋಂಕಿತ ವ್ಯಕ್ತಿ ಭಾರತಕ್ಕೆ ಬಂದ ಅಂತ ಅನ್ಕೊಳ್ಳೋಣ. ನಾವು ಫೈಂಡ್ ಔಟ್ ಮಾಡೋದಕ್ಕಾಗಲಿಲ್ಲ ಅಥವಾ ಓಡಾಡೋದಕ್ಕೆ ಶುರು ಮಾಡ್ದ ಅಂತ ಅನ್ಕೊಳ್ಳಿ. ಒಬ್ಬ ವಿದ್ಯಾರ್ಥಿ ಕಾಂಗೋದಿಂದ ಬಂದಿದ್ದಾನೆ, ಬೆಂಗಳೂರಲ್ಲಿ ಓದ್ತಾನೆ, ಯಾವುದೋ ಒಂದು ಕಾಲೇಜಲ್ಲಿ ಓದ್ತಾನೆ. ಆತನಿಂದ ಸ್ಪ್ರೆಡ್ ಆಗುವಂಥ ಸಾಧ್ಯತೆಗಳು ಎಷ್ಟಿದೆ? ಒಡನಾಟ, ತುಂಬ ಹತ್ತಿರದ ಒಡನಾಟ. ಫಾರ್ ಎಕ್ಸಾಂಪಲ್, ಅವನಿಗೊಬ್ಳು ಗರ್ಲ್ ಫ್ರೆಂಡ್ ಇದ್ಲು ಅಂತ ಇಟ್ಕೊಳ್ಳಿ, ಇಲ್ಲ ಅವಳಿಗೊಬ್ಳಿಗೆ ಬಾಯ್ ಫ್ರೆಂಡ್ ಇದ್ರು ಅಂತ ಇಟ್ಕೊಳ್ಳಿ. ಜೊತೆಗೆ ಇರ್ತಾರೆ, ಜೊತೆಗೆ ಮಲಗ್ತಾರೆ. ಹಾಗಾದರೆ ಸ್ಪ್ರೆಡ್ ಆಗೋ ಸಾಧ್ಯತೆ ಇದೆ. ಅಥವಾ ಅವನಿಗೆ ಜ್ವರ ಬಂತು, ಕೆಮ್ಮಿನಿಂದ, ಸೀನಿನಿಂದ, ಇದರಿಂದ ಎಲ್ಲ ಆಗತ್ತಾ? ಕೆಮ್ಮಿನಿಂದ ಬಂದ ನೀರನ್ನು ಒಂದು ನರ್ಸ್ ಆಗಲಿ, ಅವನ ಅಸಿಸ್ಟೆಂಟ್ ಆಗಲಿ, ಫ್ರೆಂಡ್ ಆಗಲಿ, ಅವರಿಗೆ ಡೈರೆಕ್ಟ್ ಸಿಕ್ಕಿದರೆ ಸಾಧ್ಯತೆ ಇದೆ. ಸೊ ಇಟ್ ಈಸ್ ಫ್ಲೂಯಿಡ್, ಅಂದರೆ ದೇಹದಿಂದ ಬರುವ ಯಾವುದೇ ದ್ರವಾಂಶ ಇನ್ನೊಬ್ಬನ ದೇಹಕ್ಕೆ ಆ ದ್ರವಾಂಶ ತಟ್ಟಬೇಕು, ಗಾಳಿಯಲ್ಲಿ ಬರಲ್ಲ. ಸೊ ಆ ದ್ರವಾಂಶ ಡೈರೆಕ್ಟ್ ಆಗಿ ಬರಬೇಕು. ಸ್ಪ್ರೆಡ್ ಆಗುವಂಥ
ಪ್ರಮಾಣ ಎಷ್ಟರ ಮಟ್ಟಿಗಿದೆ ಅಂದರೆ ನಮಗೆ ಕೊರೋನಾದಂಥ ಕೇಸ್ಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಮೇಜರ್ ಆದಂಥ ಔಟ್ಬ್ರೇಕ್ ಆಗುತ್ತೆ. ಎಬೋಲಾ ಹಂಗಿದೆಯಾ? ಇನ್ಫೆಕ್ಟಿವಿಟಿ ಇಸ್ 100%. ಅಂದರೆ ನಿಮಗೆ ಈ ಎಬೋಲಾ ಇರುವ ಮನುಷ್ಯನ ಮೂಗಿನ ಅಥವಾ ರಕ್ತ ಅಥವಾ ಯಾವುದೇ ದ್ರವಾಂಶವನ್ನು ನೀವು ಡೈರೆಕ್ಟಾಗಿ ನಿಮಗೆ ತಾಗಿದರೆ ಬರುವ ಸಾಧ್ಯತೆ 100%. ಓಕೆ, ಇದು ನಿಮಗೆ ಇಂಟರ್ನೆಟ್ ನೋಡಿದ್ರೆ 20 to 90% ಡೆತ್ ರೇಟ್ ಅಂತ ತೋರಿಸ್ತದೆ, ಮಾರ್ಟಾಲಿಟಿ ರೇಟ್. ಆ್ಯಕ್ಚುಲಿ ನೀವು ಲಾಸ್ಟ್ 10 ಇಯರ್ಸಲ್ಲಿ ಎಬೋಲಾ ಬಂದ ಎಷ್ಟು ಜನ ಡಯಾಗ್ನೋಸ್ ಆದವರು, ಡಯಾಗ್ನೋಸ್ ಆಗದೆ ಹೋಗೋರು ಇದ್ದಿರ್ತಾರೆ. ಡಯಾಗ್ನೋಸ್ ಆದವರು ಎಷ್ಟು ಜನ ಸಾಯ್ತಾರೆ ಅಂತ ಹೇಳಿದ್ರೆ 70% to 90% ಒಂದ್ಸಲ ಡಯಾಗ್ನೋಸ್ ಆದರೆ ಏನಂದರೆ ಕಣ್ಣಲ್ಲಿ ರಕ್ತ ಬರೋದು. ಇದು ಸ್ವಲ್ಪ ದಿವಸದ ನಂತರ ನಮ್ಮ ದೇಹದ ರಕ್ತ ಪರಿಚಲನೆಯ ಇದಕ್ಕೆ ಎಫೆಕ್ಟ್ ಮಾಡುತ್ತೆ. ಅದರಿಂದ ಕಣ್ಣಲ್ಲಿ ರಕ್ತ ಬರುತ್ತೆ, ಕಿವಿಯಲ್ಲಿ ರಕ್ತ ಬರುತ್ತೆ, ಬಾಯಲ್ಲಿ ರಕ್ತ ಬರುತ್ತೆ. ಸೊ ಈ ರೀತಿ ರಕ್ತ ಎಲ್ಲ ಬರೋಕ್ಕೆ ಶುರು ಮಾಡಿದರೆ ನೀವು ಆಟೋಮೆಟಿಕಲಿ ಅವರನ್ನು ಕ್ವಾರಂಟೈನ್ ಮಾಡಿಬಿಡ್ತೀರ. ಯಾರು ಅವರ ಹತ್ರ ಹೋಗಲ್ಲ. ಹತ್ರ ಹೋದರೂ ಗ್ಲೌಸ್ ಹಾಕೋದಾಗಲಿ ಏನೋ ಪ್ರಿವೆಂಟಿವ್ ಮೆಷರ್ ತಗೋತಾರೆ. ಸೊ ಆ ರೀತಿ ಬಂದವರು 90 to 100% ಡೆತ್. ನಾನು ಡಾಕ್ಟರ್ ಪವನ್ ಅವರನ್ನ ಆ ಪ್ರಶ್ನೆಯನ್ನು ಕೇಳಬೇಕು. ಫೈಂಡ್ ಔಟ್ ಮಾಡೋದಕ್ಕೆ ಯಾವ ರೀತಿ ಸಾಧ್ಯ ಆಗುತ್ತೆ ಅಂತ. ಈಗ ವ್ಯಕ್ತಿಯೊಬ್ಬ ಕೆಮ್ತಾ ಇದ್ದಾನೆ, ಜ್ವರ ಇದೆ, ಸಾಮಾನ್ಯ ಸಿಂಪ್ಟಮ್ಸ್ ಎಲ್ಲವೂ ಇದೆ, ತಾವು ಹೇಳಿದಂಥ ಸಿಂಪ್ಟಮ್ಸ್ ಇದೆ ಅಂತ ಅನ್ಕೊಳ್ಳ. ಫೈಂಡ್ ಔಟ್ ಮಾಡುವಂಥ ವ್ಯವಸ್ಥೆಗಳು ನಮ್ಮಲ್ಲಿ ಇದೆಯಾ ಸರ್? ಕೊರೋನಾ ಟೈಮಲ್ಲಿ ಫೈಂಡ್ ಔಟ್ ಮಾಡೋದೇ ದೊಡ್ಡ ಕಷ್ಟ ಆಗಿಬಿಟ್ಟಿತ್ತು. ಇದು ಕೊರೋನಾನ ಅಥವಾ ಬೇರೆನಾ ಗೊತ್ತಾಗದೆ ಜನ ಕನ್ಫ್ಯೂಸ್ ಆಗಿದ್ರು. ಇಲ್ಲಿ ಹೆಂಗಿದೆ ಎಬೋಲಾ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ನೋಡಿ. ಈಗ ಆಫ್ರಿಕಾ ಇಂದ ನಮ್ಮ ಭಾರತ ದೇಶಕ್ಕೆ ಬಂದವರನ್ನ ಯೂಶಲಿ ಯಾರಲ್ಲಿ ಈ ಫೀವರ್ ಸಿಂಪ್ಟಮ್ಸ್ ಏನಿರುತ್ತೆ ಅಥವಾ ಮೈಕೈ ನೋವು ಇವೆಲ್ಲ ಇರುತ್ತೆ ಅವರಲ್ಲಿ ಟೆಸ್ಟ್ ಮಾಡಬೇಕು. ಇದು ನಾವು ಒಂದು ಬ್ಲಡ್ ಟೆಸ್ಟ್ ಅಲ್ಲಿ ಈ ವೈರಸ್ ನ ಐಸೋಲೇಟ್ ಮಾಡಬಹುದು. ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಪೂನಾ, ನಮ್ಗೆ ನೋಡಿ ಯಾವುದೇ ವೈರಲ್ ಡಿಸೀಸ್ ಇರಲಿ, ನಮ್ದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಇರೋದು ಪೂನಾದಲ್ಲಿ. ನಾವು ಕೊರೋನಾ ಇರ್ಬೋದು, ಎಬೋಲಾ ಇರ್ಬೋದು, ಬೇರೆ ಯಾವುದೇ ವೈರಲ್ ಡಿಸೀಸಸ್ ಇರಲಿ, ಡೆಂಗ್ಯೂ ಇರ್ಬೋದು, ಸೊ ಎಲ್ಲದಕ್ಕೂ ನಮಗೆ ಮೇನ್ ಇರ್ತಕ್ಕಂಥದ್ದೇ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಪೂನಾ. ಸೊ ನಾವೆಲ್ಲ ಈ ಸ್ಯಾಂಪಲ್ಸ್ ನಾವು ಪೂನಾಗೆ ಕಳಿಸ್ಬೇಕು. ಸೊ ಅಲ್ಲಿ ಆ ವೈರಸ್ ನ ಐಸೋಲೇಟ್ ಮಾಡಿ ಎಬೋಲಾ ಇದೆ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೋಬಹುದು. ಈಗ ಸಾಮಾನ್ಯ ಕಾಯಿಲೆಗಳು ಅಂತಂದ್ರೆ ನಮ್ಮ ಲ್ಯಾಬ್ ರಿಪೋರ್ಟ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಸರ್ ಏನ್ ಸಮಸ್ಯೆ ಇದೆ ಅಂತ, ಆಗಲ್ವಾ? ಈಗ ಲೋಕಲ್ ಲ್ಯಾಬ್ ಅಲ್ಲಿ ಸಿಗಲ್ವಾ ಇದು ಎಬೋಲಾನಾ ಅಥವಾ ಎಬೋಲಾ ಪೀಡಿತ ಗೊತ್ತಾಗಲ್ವಾ? ಇಲ್ಲ, ನಾವ್ ಇಲ್ಲೆಲ್ಲೂ ಐಸೋಲೇಟ್ ಮಾಡೋದಕ್ಕಾಗಲ್ಲ, ಯಾಕಂದ್ರೆ ಇನ್ನು ಇದು ಯಾವುದು ಬಂದಿಲ್ಲ. ನಾವು ಬ್ಲಡ್ ಸ್ಯಾಂಪಲ್ಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಪೂನಾಗೆ ಕಳಿಸ್ಬೇಕು, ಅಲ್ಲಿ ಆ ವೈರಸ್ ಅನ್ನ ಐಸೋಲೇಟ್ ಮಾಡ್ಬೇಕು. ಇನ್ನು ಕೆಲವೊಂದು ಪ್ರೈವೇಟ್ ಲ್ಯಾಬ್ಸ್ ಗಳಲ್ಲೂ ಕೂಡ ಇದಾವೆ. ಈಗ ಸಾಕಷ್ಟು ದೊಡ್ಡ ದೊಡ್ಡ ಲ್ಯಾಬ್ ಗಳೇನಿದಾವೆ ಪ್ರೈವೇಟ್ ಲ್ಯಾಬ್ಸ್ ಅಲ್ಲಿ, ಅಲ್ಲೂ ಕೂಡ ಇದು ಮಾಡ್ತಾರೆ. ಆದ್ರೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗ್ಬೇಕು ಅಂತಂದ್ರೆ ನಾವು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ನನ್ನ ಮನೆ ಸಮೀಪದ ಲ್ಯಾಬ್ ಅಲ್ಲಿ ಹೋಗಿ ನನಗೆ ಎಬೋಲಾ ಇದೆಯಾ ಅಂತ ಟೆಸ್ಟ್ ಮಾಡೋದಕ್ಕೆ ಬರಲ್ಲ. ಇಲ್ಲ, ಆಗೋದಿಲ್ಲ. ಎಲ್ಲ ಲ್ಯಾಬ್ಗಳಲ್ಲಿ ಅದರ ವ್ಯವಸ್ಥೆ ಇರೋದಿಲ್ಲ. ಸೊ ಹಾಗಾಗಿ ಇದನ್ನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಪೂನಾಗೆ ಕಳಿಸ್ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.